ಸನಾತನ ಧರ್ಮದ ಮಹಾಪರ್ವ ಕುಂಭಮೇಳ ಈಗಾಗಲೇ ಶುರುವಾಗಿದೆ. ಈ ಮಹಾಪರ್ವಕ್ಕೆ ಭಕ್ತಾದಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಈಗ ನಡೀತಾ ಇರೋ ಮಹಾಕುಂಭಮೇಳ 144 ವರ್ಷಕ್ಕೆ ಒಂದು ಸಲ ನಡೀತಾ ಇರೋದು. ಈ ಬಾರಿಯ ಮಹಾಕುಂಭಮೇಳಕ್ಕೆ 40 ಕೋಟಿಗೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಈ ಸಂಖ್ಯೆ ಅಮೆರಿಕಾದ ಪಾಪ್ಯುಲೇಷನ್ಗಿಂತ ಹೆಚ್ಚು. ಅಷ್ಟಕ್ಕೂ ಈ ಕುಂಭಮೇಳ ಅಂದ್ರೇನು, ಇದರಲ್ಲಿ ಎಷ್ಟು ವಿಧಗಳಿವೆ, ಇದನ್ನ ಎಲ್ಲಿ ಆಚರಿಸ್ತಾರೆ, ಈ ಬಾರಿಯ ಮಹಾಕುಂಭಮೇಳದಲ್ಲಿ ಏನೇನ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ, ಕುಂಭಮೇಳಕ್ಕೆ ಇಷ್ಟೊಂದು ಜನ ಸೇರೋದಾದ್ರೂ ಯಾಕೆ, ಇಲ್ಲಿನ ನದಿಯ ನೀರಿನಿಂದ ಸ್ನಾನ ಮಾಡಿದ್ರೆ ಆಗೋ ಉಪಯೋಗಗಳಾದ್ರೂ ಏನು, ಈ ಬಾರಿಯ ಕುಂಭಮೇಳ ಯಾಕಿಷ್ಟು ಸ್ಪೆಷಲ್ ಆಗಿದೆ, ಈ ರೀತಿಯ ಹಲವು ಇನ್ಫಾರ್ಮೇಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಹಾಗಾಗಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಂಭಮೇಳ ಇದು ಅಸಂಖ್ಯಾತ ಹಿಂದೂಗಳು ಒಂದೆಡೆ ಸೇರುವ ಏಕೈಕ ಮಹಾಪರ್ವ. ಈ ಕುಂಭಮೇಳಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ವಿಷ್ಣು ಪುರಾಣದ ಪ್ರಕಾರ ಅಸುರರು ಮತ್ತು ದೇವತೆಗಳು ಅಮರತ್ವವನ್ನ ಪಡೆಯೋದಕ್ಕೆ ಸಮುದ್ರ ಮಂಥನ ಮಾಡಿದ ಕತೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಮೊದಲಿಗೆ ಅಸುರರ ಕೈಗೆ ಸಿಕ್ಕಿಬಿಡುತ್ತೆ. ಅಸುರರು ಅದನ್ನ ತಗೊಂಡು ಓಡಿ ಹೋಗ್ತಾ ಇರ್ತಾರೆ. ಹೀಗೆ ಅವರು ಓಡ್ತಿರ್ಬೇಕಾದ್ರೆ ಒಂದಿಷ್ಟು ಅಮೃತದ ಹನಿಗಳು ಭೂಮಿಯ ಮೇಲೆ ಬೀಳುತ್ತೆ. ಅಮೃತದ ಹನಿಗಳು ಬಿದ್ದ ಆ 4 ಜಾಗಗಳು ಯಾವುದು ಅಂತ ನೋಡೋದಾದ್ರೆ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜೈನ್ ಹಾಗೂ ನಾಸಿಕ್. ಅಮೃತದ ಹನಿಗಳು ಈ 4 ಜಾಗಗಳಲ್ಲಿ ಹರಿಯೋ ನದಿಯಲ್ಲಿ ಬೀಳುತ್ತೆ. ಹಾಗಾಗಿ ಈ ನದಿಗಳಿಗೆ ಪವಿತ್ರವಾದ ಶಕ್ತಿ ಬಂತು ಅಂತ ಹೇಳಲಾಗುತ್ತೆ. ಈ ನದಿಗಳಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ತಮ್ಮ ಪಾಪಗಳು ಪರಿಹಾರ ಆಗುತ್ತೆ, ದೋಷಗಳು ನಿವಾರಣೆ ಆಗ್ತವೆ ಹಾಗೂ ಪುಣ್ಯ ಲಭಿಸುತ್ತೆ ಅನ್ನೋದು ಜನರ ನಂಬಿಕೆ. ಇದೇ ಕಾರಣಕ್ಕೆ ಈ 4 ಜಾಗಗಳಲ್ಲಿ ಕುಂಭಮೇಳ ನಡೆಯೋದು. ಈ ಕುಂಭಮೇಳದಲ್ಲೂ ಸಹ 4 ವಿಧಗಳಿವೆ. ಮೊದಲನೇದು ಕುಂಭಮೇಳ. ಇದನ್ನ 4 ವರ್ಷಕ್ಕೆ ಒಂದು ಸಲ ಆಚರಿಸಲಾಗುತ್ತೆ. ಎರಡನೇದು ಅರ್ಧ ಕುಂಭಮೇಳ. ಇದನ್ನ 6 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ. ಮೂರನೇದು ಪೂರ್ಣ ಕುಂಭಮೇಳ. ಇದನ್ನ 12 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ. ಹಾಗೂ ಕೊನೆಯದು ಮಹಾಕುಂಭಮೇಳ. ಇದನ್ನ 12 ಪೂರ್ಣ ಕುಂಭಮೇಳಗಳು ಸಂಪೂರ್ಣ ಆದಾಗ ಆಚರಿಸಲಾಗುತ್ತೆ. ಅಂದ್ರೆ 144 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ. ಈಗ ನಡೀತಾ ಇರೋದು ಕೂಡ ಇದೇ ಮಹಾಕುಂಭಮೇಳ. ಮಂಥನ 12 ದೈವಿ ದಿನಗಳ ಕಾಲ ನಡೆದಿದ್ರಿಂದ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಸಲಾಗುತ್ತೆ. ಒಂದು ದೈವಿ ದಿನ ಮನುಷ್ಯನಿಗೆ 1 ವರ್ಷ ಲೆಕ್ಕ. ಈ 4 ಜಾಗಗಳಲ್ಲಿ ಎಲ್ಲಿ ಕುಂಭಮೇಳ ನಡಿಬೇಕು ಅನ್ನೋದು ಭೂಮಿ, ಚಂದ್ರ ಹಾಗೂ ಗುರುಗ್ರಹಗಳ ಸ್ಥಾನದಿಂದ ನಿರ್ಧರಿಸಲಾಗುತ್ತೆ. ಗುರುಗ್ರಹ ಸರಿಯಾಗಿ 12 ವರ್ಷಕ್ಕೊಮ್ಮೆ ಸೂರ್ಯನ ಸುತ್ತು ಹಾಕೋದ್ರಿಂದ ಆಯಾ ನಗರಗಳಲ್ಲಿ ಕುಂಭಮೇಳವನ್ನ ಆಯೋಜಿಸಲಾಗುತ್ತೆ. ಸಾಮಾನ್ಯವಾಗಿ ಅರ್ಧ ಕುಂಭಮೇಳ ಪ್ರಯಾಗ್ರಾಜ್ ಹಾಗೂ ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತೆ. ಅದೇ ರೀತಿ 144 ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭಮೇಳ ಪ್ರಯಾಗ್ರಾಜ್ಯದಲ್ಲಿ ಮಾತ್ರ ನಡೆಯುತ್ತೆ. ವಿಶ್ವದ ಅತಿ ದೊಡ್ಡ ಈವೆಂಟ್ ಅನ್ನು ಯುನೆಸ್ಕೋ ಪಟ್ಟಿಯಲ್ಲಿ ಮಹಾಕುಂಭಮೇಳ ದಾಖಲಾಗಿದೆ. ಜನವರಿ 13ಕ್ಕೆ ಶುರುವಾಗಿರೋ ಈ ಮಹಾಕುಂಭಮೇಳ ಫೆಬ್ರವರಿ 26ರವರೆಗೂ ಇರುತ್ತೆ. ಮಕರ ಸಂಕ್ರಾಂತಿಗೆ ಶುರುವಾಗಿ ಮಹಾಶಿವರಾತ್ರಿಗೆ ಅಂತ್ಯ ಆಗುತ್ತೆ. ಈ ವೇಳೆ ಭೂಮಿಯ ಮೂಲೆ ಮೂಲೆಯಲ್ಲಿರೋ ಹಿಂದೂಗಳು, ಸಾಧು ಸಂತರು, ನಾಗಾ ಸಾಧುಗಳು, ಅಗೋರಿಗಳು ಇಲ್ಲಿ ಬಂದು ಸೇರ್ತಾರೆ. ಗಂಗೆ, ಯಮುನೆ ಹಾಗೂ ಸರಸ್ವತಿಯ ಪುಣ್ಯ ಸಂಗಮದ ನೀರಿನಲ್ಲಿ ಶಾಹಿ ಸ್ನಾನವನ್ನ ಮಾಡ್ತಾರೆ. ಕುಂಭಮೇಳಕ್ಕೆ ಬರೋ ಭಕ್ತಾದಿಗಳು ಉಳ್ಕೊಳ್ಳೋಕೋಸ್ಕರ ಪ್ರತ್ಯೇಕ ನಗರವನ್ನೇ ನಿರ್ಮಿಸಲಾಗಿದೆ. ಕುಂಭಮೇಳ ನಡೆಯೋ ಜಾಗವನ್ನ ಯುಪಿ ಸರ್ಕಾರ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಿದೆ. ಇನ್ನ ಬಂದ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೋಸ್ಕರ 10,000 ಎಕರೆ ಜಾಗದಲ್ಲಿ ಮಹಾಕುಂಭ ಎಂಬ ಸಣ್ಣ ನಗರವನ್ನೇ ನಿರ್ಮಿಸಲಾಗಿದೆ. 92 ರಸ್ತೆಗಳ ನವೀಕರಣ ಹಾಗೂ 800 ಬಹುಭಾಷಾ ಫಲಕಗಳನ್ನ ಹಾಕಲಾಗಿದೆ. ಈ ಮಹಾಕುಂಭ ಮೇಳಕ್ಕೆ ಅಡ್ವಾನ್ಸ್ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಬರೋಬ್ಬರಿ 37,000 ಪೊಲೀಸರನ್ನ ನಿಯೋಜಿಸಲಾಗಿದೆ.
50,000ಕ್ಕೂ ಹೆಚ್ಚು ಜನ ಮಿಲಿಟರಿ ಸೋಲ್ಜರ್ಸ್ ಕೂಡ ಇದ್ದಾರೆ. ಇನ್ನು ಪ್ರಯಾಗ್ರಾಜ್ಯದ ಸುತ್ತ 2,700 AI ಟೆಕ್ನಾಲಜಿ ಇರುವ CC ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ. ಇನ್ನ 108 ಕ್ಯಾಮ್ರಾಗಳನ್ನ ನಂಬರ್ ಪ್ಲೇಟ್ ರೆಕಗ್ನೇಷನ್ಗೋಸ್ಕರ ಇಡಲಾಗಿದೆ. 268 ಕ್ಯಾಮ್ರಾಗಳು ಕ್ರೌಡ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಇಡಲಾಗಿದೆ. ಅಷ್ಟೇ ಅಲ್ಲದೆ ನೀರಿನಲ್ಲಿ ಕಣ್ಗಾವಲು ನಡೆಸೋದಕ್ಕೆ ಇದೇ ಮೊದಲ ಬಾರಿಗೆ ಅಂಡರ್ ವಾಟರ್ ಡ್ರೋನ್ ಅನ್ನ ಉಪಯೋಗಿಸಲಾಗಿದೆ. ನದಿಗಳಲ್ಲಿ 100 ಮೀಟರ್ ಒಳಗಿನಿಂದ ಈ ಡ್ರೋನ್ಗಳು ಮಾನಿಟರ್ ಮಾಡ್ತವೆ. ಈ ರೀತಿ 549 ವಿಧದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇದಕ್ಕೋಸ್ಕರ UP ಸರ್ಕಾರ 7,000 ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇದೆ. ಲೈಫಲ್ಲಿ ಒಂದು ಬಾರಿ ಮಾತ್ರ ಕಣ್ ತುಂಬಿಕೊಳ್ಳೋಕೆ ಸಾಧ್ಯವಾಗೋ ಈ ಮಹಾ ಕುಂಭಮೇಳವನ್ನ ಪ್ರತಿಯೊಬ್ಬರು ನೋಡಲೇಬೇಕು. ಇದಿಷ್ಟು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಶನ್ ಒಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.